ವೆಲ್ಕಮ್ ಬ್ಯಾಕ್ ಟು ಸಂಪಾದೀಪಿ ಮಾತುಗಳು. ನಾನು ನಿಮ್ಮ ಪ್ರೀತಿಯ ಪ್ರೀತಿ. ಇವತ್ತು 4 ಮಾತು. ತಂಪು ತಂಪು ಹವಾ ಹವಾ ಬ್ಯಾಂಗ್ಳೂರ್ ವೆದರ್ ಟ್ವಿಸ್ಟ್. ಬ್ಯಾಂಗ್ಳೂರ್ ವೆದರ್ ಅಂದ್ರೆ ಒಂದರಿಂದಾಗ 3 ಸೀಸನ್ ನೋಡ್ಬಿಡ್ತೀವ್ರಿ. ಮುಂಜಾನೆ ಕೆಟ್ಟ ಬಿಸಿಲ, ಮಧ್ಯಾಹ್ನ ಫುಲ್ ಮೋಡ್ ಆಗಿರ್ತಾವ, ಸಂಜೆ ಮುಂದೆ ಅನ್ನೋದ್ರಾಗ ಮಳಿನಾರ ಪರಪರಪ ಸ್ಟಾರ್ಟ್ ಆಗ್ಬಿಟ್ಟಿರತ್ತ. ನಮ್ಮ ಲೈಫ್ ಒಳಗೆ ಇಷ್ಟು ಕನ್ಫ್ಯೂಷನ್ಸ್ ಅದಾವೆಲ್ಲ ಗೊತ್ತಿಲ್ಲ, ಬಟ್ ಈ ವೆದರಿಗೆ ಮಾತ್ರ ಹೆವಿ ಕನ್ಫ್ಯೂಷನ್ಸ್ ಅದಾವ ಈ ಬೆಂಗಳೂರು ಒಳಗೆ. ಇವಾಗ ನಾನು ರೆಡಿ ಆಗಿ ಏನಾದ್ರು ಹೊರಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದಾಗ ನಾನು ಅಂಬ್ರೆಲಾ ತಗೊಂಡು ಹೋಗ್ಲಾ ಅಥವಾ ಸನ್ ಗ್ಲಾಸ್ ತಗೊಂಡು ಹೋಗ್ಲಾ, ಅದು ಕನ್ಫ್ಯೂಷನ್ ಆಗತ್ತ. ಅಷ್ಟೊಂದು ಸಡನ್ ಆಗಿ ವೆದರ್ ಚೇಂಜಸ್ ಎಲ್ಲ ನಮ್ಮ ಬೆಂಗಳೂರು ಒಳಗೆ ಕಾಮನ್ ಅದ. ಬೆಂಗಳೂರು ವೆದರ್ ಸಡನ್ ಆಗಿ ಚೇಂಜ್ ಆಯ್ತು ರೀ. ಸುಡು ಬಿಸಿಲಾಗಿಂದ ಹೋಗಿ ಪಟ್ನ ಮಳಿ ಬರಕ್ ಸ್ಟಾರ್ಟ್ ಆಯ್ತು. ಇದನ್ನೆಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾರ ಪ್ರೀ ಮಾನ್ಸೂನ್ ಶವರ್ ಅಂತೇಳಿ. ಆದ್ರೆ ನಿಮ್ಗೆ ಇದೆಲ್ಲ AC ಫ್ರೀ ಟ್ರಯಲ್ ಫ್ರಮ್ ನೇಚರ್ ಅಲ್ವಾ. ಬೆಂಗಳೂರು ವೆದರ್ ಪ್ರಿಡಿಕ್ಟ್ ಮಾಡೋದು ಹೆವಿ ಕಷ್ಟ ರೀ. ಮುಂಚೆನೆ ಕೆಟ್ಟ ಸುಡು ಬಿಸಿಲು ಇರುತ್ತೆ ಆಫೀಸ್ಗೆ ಹೋಗ್ಬೇಕಾದ್ರೆ, ಮಧ್ಯಾಹ್ನ ಮೋಡ ಕವಿದ ವಾತಾವರಣ, ಸಂಜೆ ಕ್ರಪ್ ಅಂತ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಎಕ್ಸಾಕ್ಟ್ಲಿ ನಾವು ಆಫೀಸಿಂದ ಹೊರ ಬರಬೇಕು, ಲಾಗೌಟ್ ಆಗ್ಬೇಕಂದಾಗ ಬರಬರ ಸ್ಟಾರ್ಟ್ ಆಗ್ಬಿಡುತ್ತಾ. ನಂಗೆ ಅನ್ಸುತ್ತೆ ಈ ಬೆಂಗಳೂರು ಕೂಡ ಕಮಿಟ್ಮೆಂಟ್ ಇಷ್ಟು ಜಾಸ್ತಿ ಇದಾವೆ ಇದಕ್ಕಂತೇಳಿ. ಮೇ ಬಿ ರಿಲೇಶನ್ಶಿಪ್ ಒಳಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಿರ್ಬೇಕು. ಅದಕ್ಕೆ ಮುಂಜಾನೆ ಮಳೆ, ಮಧ್ಯಾಹ್ನ ಬಿಸಿಲು, ಸಂಜೆ ಮುಂದೆ ಅನ್ನೋದ್ರಾಗ ಮಳೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಂಗೆ ಅನ್ಸುತ್ತಾ ಓಕೆ ಈ ಮಳೆ ಬಂದ್ರೆ ಬರ್ಲಿ ಬಿಡ್ರಿ, ಮಧ್ಯಾಹ್ನ ಬಂದ್ರೆ ಚಲೋ ಆಗತ್ತೆ. ಹೋಗಿ ಕರೆಕ್ಟಾಗಿ ಆಫೀಸಿಂದ ಹೊರಗೆ ಬರ್ಬೇಕಾದ್ರೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಎಷ್ಟು ಫೀಲ್ ಆಗಲ್ಲ ಹೇಳ್ರಿ ನೀವು. ಕರೆಕ್ಟಾಗಿ ಇನ್ನೇನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು 1 2 3 ಕೌಂಟ್ ಮಾಡ್ತಿರ್ತೀನಿ. ನಾನಂತರೂ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗ್ಬಿಡುತ್ತಾ. ಎಕ್ಸ್ಪರ್ಟ್ಸು ವೆದರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರೊಳಗೆ ಹೇಳಿದ್ದಾರೆ ಈ ಬೆಂಗಳೂರೊಳಗೆ ಒಂದು 2 ದಿನ ಸಣ್ಣಗೆ ಮಳೆ ಆಕತಿ ಅಂತ ಹೇಳಿ. ಆದ್ರೆ ನಂಗೊಂದು ಡೌಟ್, ನಂಗೆ ಒಬ್ಬಕ್ಕಿಗೆಲ್ಲ ನನ್ನಂತ ಜನಸಾಮಾನ್ಯರಿಗೆ ಎಲ್ರಿಗೂ ಡೌಟ್, ಈ ಸಣ್ಣ ಮಳೆ ಆದ್ರೆ ನಾಳೆ ನಂಬ್ರೆಲ್ಲ ಹಿಡ್ಕೊಂಡು ಹೋಗ್ಲಿ, ಇಲ್ಲಾಂದ್ರೆ ಚಸ್ಮಾ ಹಾಕೊಂಡು ಹೋಗ್ಲಿ ಬಿಸ್ಲಿಗೆ ಅಂತೇಳಿ. ಕನ್ಫ್ಯೂಷನ್ ನಂಗಂತೂ ಹೆವಿ ಆಗ್ಲಾಗತ್ತದ. ನಿಮಗೂ ಇರತ್ತಲ್ಲ ಏನ್ ಮಾಡ್ಬೇಕು ಅಂತೇಳಿ. ಇದು ಒಂದು ಕಡೆ ಆದ್ರೆ ಇನ್ನೊಂದ್ ಕಡೆ ಹ್ಯಾಪಿ ನ್ಯೂಸ್ ಏನಪ್ಪಾ ಅಂತಂದ್ರ, ಈ ಪ್ರೀ ಮಾನ್ಸೂನ್ ಶವರ್ ಯಾಕೆ ಆಗತ್ತಂದ್ರೆ ಅಂದ್ರೆ ಇದು ಯುಗಾದಿಕಿನ ಮುಂಚೆ ಒಂದು ಹೊಸ ಮಳೆ ಸ್ಟಾರ್ಟ್ ಆಗತ್ತೆ. ಯಾಕಪ್ಪ ಆಗತ್ತಂತಂದ್ರೆ ನಮಗೆ ಮ್ಯಾಂಗೋ ತಿನ್ನಕ್ ಬೇಕಲ್ಲ. ಬ್ಯಾಸಿಗೆ ಅಂದ್ರೆ ನಮ್ಗೆ ಎಲ್ಲಾರ್ಗಿ ಫಸ್ಟ್ಗೆ ನೆನಪರೋದೇನು ಫುಲ್ ನತ್ತಿ ಸುಡು ಸೂರ್ಯ, ಆಮೇಲೆ ಸ್ವೀಟ್ ಆಗಿರೋ ಮಾವಿನ ಹಣ್ಣು. ಕೇಳಿದ ತಕ್ಷಣ ಬಾಯಿಯೊಳಗೆ ನೀರು ಬರ್ತಿರ್ತಾವ. ನಾನು ಊರಿಗೆ ಹೊಟ್ಟೆ ಮಾವಿನ ಹಣ್ಣು ತಿನ್ನಕಂತೇಳಿ ನಾವು ಹೋದ ತಕ್ಷಣ ಹೇಳ್ತೀನಿ ಬಡ ಗಿಡ ಹತ್ತಿ ಹರ್ಕೊಂಡು ಅನ್ಸುತ್ತೀನಿ ಮಜ್ಜಾ ಮಾಡೋದು ಒಂದೇ ಕೆಲಸ, ಮತ್ತೇನು ಇಲ್ಲ. ಎಲ್ರಿಗೂ ನೆನಪಲ್ಲಿ ಎಲ್ರಿಗೂ ಬಾಯಲ್ಲಿ ಬರೋದೊಂದೇ ಬಾಸಿಗೆ ಅಂದ ತಕ್ಷಣ ವಾವ್ ಟೇಸ್ಟಿ ಮ್ಯಾಂಗೋಸ್ ಅಂತ ಹೇಳಿ ಅಲ್ವಾ. ಈ ಪ್ರೀ ಮಾನ್ಸೂನ್ಸ್ ಎಲ್ಲ ಇರುತ್ತಲ್ಲ ಅಂದ್ರೆ ಈ ಹೊಸ ಮಳೆ ಅಂತ ಕರಿತೀವಲ್ಲ ನಾವು, ಇದೆಲ್ಲ ಆದ ನಾಳೆದು ಮಾವಿನಕಾಯಿ ಬೆಳಕ ಒಂದಿನ ಹೆಲ್ಪ್ ಆಗುತ್ತಂತಿದ್ದು. ಮೇ ಬಿ ಫುಲ್ ಬಿಸಿಲು ಇರುತ್ತಲ್ಲ, ಒಂದು ಸ್ವಲ್ಪ ಇವಾಗ ಚಿಗುರು ಹೊಡಿತಿರುತ್ತೆ. ಆದ್ರೂ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಇಂಥ ಬೇಸಿಗೆ ಬಿಸಿಲೊಳಗೂ ಮಾವಿನ ಗಿಡದೊಳಗೂ ಚಿಗುರೆಲ್ಲ ಬರ್ತಿರ್ತಾವ. ಸೊ ನೈಸ್ ಅಲ್ಲ ಅಂದ್ರೆ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಲೈಕ್ ಇಂಥ ಬಿಸಿಲೊಳಗೆ ಉಸಿರಾಡಕ ಆಗಂಗಿಲ್ಲ, ಹೊರ ನಿಂದ್ರಕ ಆಗಂಗಿಲ್ಲ ಅಂತ ಸುಡು ಬಿಸಿಲೊಳಗೂ ಚಂದಂಗೆ ಒಗ್ಗಿ ಟೈಪ್ ಅಷ್ಟು ಚೆನ್ನಾಗಿ ಹೂವೆಲ್ಲ ಅರಳ್ತಿರ್ತಾವ ಮ್ಯಾಂಗೋ ಗಿಡದೊಳಗೆ. ಸೊ ನೈಸ್ ಅಲ್ವಾ. ಇದೆಲ್ಲ ಒಂಥರ ಕೇಳಿಕ್ ಒಂಥರ ಪ್ರಕೃತಿಯಿಂದ ಏನು ನೋಡ್ತಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಅನ್ಸುತ್ತೆ. ಹೌ ಗುಡ್ ಇಟ್ ಈಸ್ ಅಂತ ಹೇಳಿ. ಅದಕ್ಕೆ ಹೇಳೋದು ಮ್ಯಾಂಗೋಸ್ ಅಂತೂ ಫುಲ್ ವೇಟ್ ಮಾಡ್ತಿದ್ವಿ ನಾವು ನೀವು ಎಲ್ಲ. ಒಂದ್ ಕಡೆ ಮಾವಿನ ಹಣ್ಣು ತಿನ್ನೋ ಖುಷಿ ಇದ್ರೆ, ಇನ್ನೊಂದ್ ಕಡೆ ಮಳೆ ಒಂದು ಬರಾಕತ್ತದಲ್ಲಪ್ಪ ಇನ್ನು 2-3 ದಿನ ಅಂತೂ ಏನ್ ಮಾಡೋದು ಅಂತ ಗೊತ್ತೂ ಇಲ್ಲ. ಹೇಗಂದ್ರೆ ಕರೆಕ್ಟಾಗಿ ಆಫೀಸ್ ಬಿಡು ಮುಂಚೆನ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಅನ್ಕೋತೀನಿ ಒಂದು ರೈನ್ ಕೋಟು ಒಂದು ಅಂಬ್ರೆಲ್ಲ ಹಿಡ್ಕೊಂಡು ಹೋಗೋದೇ ನಮ್ಗೂ ಬೆಟ್ರು ಅಂತ ಹೇಳಿ. ಯಾಕಂದ್ರೆ ಸುಮ್ಮನೆ ಏನು ಮಾಡೋದು, ಪಟ್ನ ಮಳೆ ಬಂತಂದ್ರೆ ಎಲ್ಲ ನೋಡುವಂತಿರ್ತೀವಿ, ಹೊಡೋದು ಏನು ಮಾಡೋದು. ಅದಕ್ಕೆ ಪ್ರಿಕಾಕ್ಷನ್ ಅಂತ ಏನು ಕರಿತೀವಿ ನಾವು, ಅಡ್ವಾನ್ಸ್ ಆಗಿ ಎಲ್ಲ ಪ್ರಿಪೇರ್ ಆಗಿ ಹೋಗೋದೇ ಬೆಸ್ಟ್ ಅಂತ ಅನ್ಕೊಂತೀನಿ. ಆಮೇಲೆ ನಾವೆಲ್ಲ ನೋಡ್ತೀವಿ ಇವಾಗ ಈ ಮಾನ್ಸೂನ್ ಒಳಗೆ ಸ್ವಲ್ಪ ಇವಾಗ ಒಂಥರ ಹೊಸ ಹುರುಪು ಬಂದಂಗೆ ಆಗ್ತಿದೆ. ನನಗಂತೂ ಹೇಳ್ತೀನಿ ಈ ಬ್ಯಾಸಿಗೆ ಸ್ಟಾರ್ಟ್ ಆದಾಗ, ಅದ್ರಾಗ ಬರೀ ಈ ವರ್ಷ ಫುಲ್ ಬ್ಯಾಸಿಗೆ ಅಂತೂ ಮೊದಲ ಸ್ಟಾರ್ಟ್ ಆಗಿದೆ ರೀ. ಮಾರ್ಚಿಂದ ನಮಗೂ ನಿಮಗೆಲ್ಲ ಗೊತ್ತು ಏಪ್ರಿಲ್ ಮೇವರೆಗೂ ಫುಲ್ ಹೆವಿ ಬ್ಯಾಸಿಗೆ ಇರುತ್ತೆ ಅಂತ ಹೇಳಿ. ಇಂಥ ಬಿಸಿಲೊಳಗೆ ಹೆಂಗ್ರಿ ಇರೋದು ಅನ್ಕೊಂಡಿದ್ದೆ ನಾನು. ವರ್ಷ ಎಲ್ಲ ಏಪ್ರಿಲ್ ಮೇ ಎಂಡು ಮತ್ತು ಮೇ ಸ್ಟಾರ್ಟಿಂಗಲ್ಲೆಲ್ಲ ಹೆವಿ ಬಿಸಿಲು ಸ್ಟಾರ್ಟ್ ಆಗೋದು. ಆದ್ರೆ ಈ ವರ್ಷ ಮಾರ್ಚ್ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಆಗ್ಬಿಟ್ಟದ. ಮೊನ್ನೆ ಹಬ್ಬ ಮುಗಿದ ಕೂಡನ ಸ್ಟಾರ್ಟ್ ಆಗ್ಬಿಟ್ಟದ ಹೆವಿ. ಅದಕ್ಕೆ ನಾನು ಅನ್ಕೊಂತೀನಿ ಈ ಸತಿ ಇವಾಗ ಇದೇನು ವೆದರ್ ಚೇಂಜ್ ಆಯ್ತಲ್ಲ ಸಡನ್ ಆಗಿ, ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ನೋಡಬೇಕು ಹೊರಗೆ ಹೋಗಿ ನೋಡ್ರಿ ಸ್ವಲ್ಪ ಹೇಳ್ತೀನಿ. 5 ಗಂಟೆಗೆ ಇವತ್ತು ನಾವು ಹೊರಗೆ ಬಂದ ಆಫೀಸಿಂದ, ಫುಲ್ಲೆಲ್ಲ ಕತ್ಲ ಆಗದ. ಅಂದರೆ ವೆದರ್ ಎಲ್ಲ ಮಸ್ತದ, ತಣ್ಣಗೆ ಗಾಳಿ ಬೀಸಾಗ್ತದ. ಒಂದೆರಡು ಹಕ್ಕಿ ಹಾರಾಡಕತ್ತಾವ. ಮೇ ಬಿ ಒಂದೆರಡು ಹದ್ದಿರ್ಬೇಕು ಅನ್ಕೋತೀನಿ, ಒಂದೆರಡು ಕಾಗಿರ್ಬೇಕು ಅನ್ಕೋತೀನಿ, ಇಲ್ಲ ಪಾರಿವಾಳ, ಪ್ರೀತಿಯ ಪಾರಿವಾಳ ಇರ್ಬೇಕು ಅನ್ಕೋತೀನಿ. ಬೆಂಗಳೂರಲ್ಲಿ ಬಿಟ್ರೆ ಏನು ನೋಡೇ ಇಲ್ಲ ರೀ, honestly ಹೇಳ್ತೀನಿ. ಸೊ ಅದೆಲ್ಲ ಹಾರಾಡಕತ್ತಿತ್ತು. ವೆದರ್ ಅಂತೂ ತಣ್ಣಗೆ ಚೆನ್ನಾಗಿ ಬೀಸಾಗತ್ತಿತ್ತು. ಒಂಥರ ಹೇಳ್ತಾರ ಸಂಜೆ ತಂಗಾಳಿ ತಂಪಾಗಿ ಬೀಸಿ ಅನ್ನೋಂಗ ಮಸ್ತ್ ಬರಾಗತ್ತೈತೆ. ಬಟ್ ಮಿಸ್ ಆಗಿ ಏರ್ಕೊಂಡಂದು ಬಿಟ್ಟೋಗ್ಬಿಟ್ಟದ. ಆ ವೆದರ್ ಅಂತೂ ನಾನಂತೂ ಮಸ್ತ್ ಎಂಜಾಯ್ ಮಾಡಿದೆ ಇವತ್ತು. ಸೊ ಎಲ್ರಿಗೂ ಹೇಳೋದಿಷ್ಟ, ಯಾರು ಸುಮ್ಮನೆ ಮ್ಯಾಗಿ ತಿನ್ಕೊಂಡು ಅದು ಇದು ಟಿವಿ ನೋಡ್ಕೊಂಡು ಸ್ಕ್ರೋಲ್ ಮಾಡ್ಕೊತ ಕೊಡೋ ಬದಲಿ ವೆದರ್ ಅಂತೂ ಮಸ್ತ್ ಇದೆ, ಮಿಸ್ ಮಾಡ್ಕೊಬೇಡ್ರಿ ಯಾರು. ಬಡ ಹೊರಗೆ ಹೋಗಿ ನಿಂತು ಒಂದು ಕಾಫಿ ಕುಟ್ಕೊಂಡು ಅಥವಾ ವಾಟ್ ಎವರ್ ಯು ಲೈಕ್
ಎಂಜಾಯ್ ಮಾಡಿಕೊಂಡು ಆರಾಮಾಗಿ ನೋಡೋದು ಚೆನ್ನಾಗಿರತ್ತೆ. ಈ ಮಾನ್ಸೂನ್ ಅಂದರೆ ಇವಾಗ ನಮಗೆಲ್ಲ ಕ್ರೇಜ್ ಇರುತ್ತಲ್ಲ, ಓಕೆ ಮ್ಯಾಂಗೋ ಬಂತು ಅಂತೇಳಿ. ಸೊ ಎಲ್ಲರೂ ಮ್ಯಾಂಗೋಗೋಸ್ಕರ ಫುಲ್ ವೆಯ್ಟ್ ಮಾಡೋನು. ಸೊ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ 2 ದಿನ ಬೆಂಗಳೂರೊಳಗೆ ಮಳೆ ಇಂಕ್ರೂ ಆಗೇ ಆಗತ್ತೆ ಅಂತೇಳಿ. ಸಣ್ಣಂಗಾರ ಆಗಲಿ ಜೋರಂಗಾರ ಆಗಲಿ ಹೆಂಗಾಗತ್ತೆ ಆಗಲ್ಲ, ಆದಷ್ಟು ಚಲೋ ನಮ್ಮ ಭೂಮಿನೂ ತಂಪಾಗತ್ತೆ, ನಮಗೂ ಒಂದು ಸ್ವಲ್ಪ ಆರಾಮ್ಸೆ ಹೀಟ್ ಒಳಗೆ ಒಂದು ಸ್ವಲ್ಪ ಸರ್ವೈವ್ ಆಗೋಕ್ಕೂ ಈಸಿ ಆಗತ್ತೆ. ಸೊ ಎಲ್ಲರೂ ಅಂಬ್ರೆಲ್ಲ ಹಿಡ್ಕೊಂಡು ಅಥವಾ ರೈನ್ ಕೋಟ್ ಹಾಕೊಂಡು ಒಂದು ಸನ್ಗ್ಲಾಸ್ ಹಿಡ್ಕೊಂಡು ಹೋಗ್ರಿ, ಮುಂಜಾನೆ ಎದ್ಕೊಳ್ಳಿ ಹಾಕೊಂಡು ಹೋಗೋಕ್ಕೂ ಬೇಕಲ್ವಾ. ಸೊ ಹಾಕೊಂಡು ಆರಾಮಾಗಿ ಎಲ್ಲರೂ ಸೇಫ್ ಆಗಿರಿ, ಎಲ್ಲರೂ ಜಾಗೃತಿಕರಾಗಿರಿ. ಹೇಳಿಕ್ಕಾಗಲ್ಲ, ಬೆಂಗಳೂರೊಳಗೆ ಗಟರ್ ಸಿಸ್ಟಮ್ ಕರೆಕ್ಟಾಗಿಲ್ಲ, ಹೊನೆಸ್ಟಾಗಿ ಹೇಳ್ತೀನಿ. ಇಲ್ಲಿ ಪ್ರೀ ಪ್ಲಾನ್ಡ್ ಸಿಟಿ ಅಲ್ಲ ಇದು, ಅಲ್ಲಿಲ್ಲೆಲ್ಲೋ ಕನ್ಸ್ಟ್ರಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ, ಬಿಲ್ಡಿಂಗು ಇದ್ದಿದ್ದು ಗಟ್ರೆಲ್ಲ ಹಿಂಗೆ ಇಷ್ಟಾಗ್ಲಿದ್ದು ಗಟ್ರೆಲ್ಲ ಇಷ್ಟು ಸಂಧಿ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಎಲ್ಲ ಕಡೆ ಸ್ವಲ್ಪ ಮಳೆ ಆದ್ರೆ ಸಾಕು, ಮೊಣ್ಕಾಲ್ ಮಾಟ ನೀರು ಬಂದಿರ್ತಾವ ಇಲ್ಲಿ. ಅಷ್ಟೊಂದು ಖರಾಬ್ ಅದ ಬೆಂಗಳೂರು. ಮಳೆ ಸೀಸನ್ ಒಳಗಂತೂ ಹೆವಿ ತ್ರಾಸ. ಏನಮ್ಗೂ ಮಾನ್ಸೂನ್ ಅಲ್ವಾ, ಅಷ್ಟೇನು ನನ್ಗೆ ಅನ್ಸಿದ ಮಟ್ಟಿಗೆ ಅಷ್ಟೇನು ಜೋರು ಇರಲ್ಲ. ಬಟ್ ಹೇಳಿಕ್ಕಾಗಲ್ಲ, ಇವಾಗ ಬರ್ತಾ ವೆದರ್ ಪ್ರಿಡಿಕ್ಟ್ ಮಾಡೋದು ಹೆವಿ ಕಷ್ಟ ಆಗತ್ತೆ. ಯಾವಾಗ ಮಳೆ ಆಗತ್ತೆ, ಯಾವಾಗ ಬ್ಯಾಸ್ಗೆ ಇರುತ್ತೆ, ಎಷ್ಟು ಮಳೆ ಆಗತ್ತೆ. ಮಳೆ ಆದ್ರೆ ಒಂದೊಂದ್ಸತಿ ಭೂಮಿನೇ ಕೊಚ್ಕೊಂಡು ಮಳೆಗಾಲದೊಳಗೆ ಒಂದೊಂದ್ಸತಿ ಮಳೆನೇ ಆಗೋದಿಲ್ಲ. ಆಮೇಲೆ ಇವತ್ತು ಬೇರೆ ನೋಡಿದೆ ನಾನು, ಬಿಹಾರ್ ಒಳಗೆ ಏನೋ ಅನ್ಕೊಂತೀನಿ, ನಾರ್ತಲ್ಲಿ ಯಾವುದೋ ಒಂದು ಸ್ಟೇಟಲ್ಲಿ ಹೆವಿ ಮಳೆ ಸಲುವಾಗಿ, ಮಾನ್ಸೂನ್ ಮಳೆ ಸಲುವಾಗಿನ ಏನಾಗ್ಬಿಟ್ಟದ ಅಂದ್ರೆ ಅವರು ಬಟಾಟಿ ಬೆಳೆಯಾಗತ್ತಾರೆ. ಆ ಬಟಾಟಿ ಎಲ್ಲ ಒಮ್ಮೆ ಬೆಳಿತಾವಲ್ಲ, ಅದೆಲ್ಲ ಮಳೆ ಸಲುವಾಗಿ ಮ್ಯಾಲ ಬರಾಗತ್ತಾವ. ಪಾಪ ರೈತ ಹಿಂಗೆ ಕೈಲೇ ತೆಗಿಯಾಕತ್ತಾನ, ಹಳ್ಳ ಹಾಯ್ಬಿಡೋಣ ಪಾಪ, ಒಳ್ಳೆ ಅನ್ಸ್ಬಿಡ್ತು. ಕಷ್ಟಪಟ್ಟೆಲ್ಲ ಬೆಳೆದಿರ್ತಾರ, ಈ ಥರ ಹೆವಿ ಮಳೆ ಆಗಿ ಏನಾರು ಆಗ್ಬಿಟ್ರೆ ತ್ರಾಸಲ್ಲ. ಮೊದಲೇ ನಮ್ಗೆ ರೈತರಿಗೆಲ್ಲ ಮೀಡಿಯೇಟರ್ ಸಲುವಾಗಿ ಅಷ್ಟೊಂದು ರೇಟೇ ಹತ್ತಂಗಿಲ್ಲ. ಅಂಥದ್ರೊಳಗೆ ಹೆದರ ಹೆಚ್ಚು ಕಡಿಮೆ ಆಗಿ ಜಾಸ್ತಿ ಮಳೆ ಆಗಿ ಅದೆಲ್ಲ ಲಾಸ್ ಆದರೆ ವಿ ಹ್ಯಾವ್ ಟು ಸಫರ್ ಅ ಲಾಟ್. ಲೈಕ್ ಆಲ್ ದ ಫಾರ್ಮರ್ಸ್ ವಿ ಹ್ಯಾವ್ ಟು ಸಫರ್ ಅ ಲಾಟ್. ಬಟ್ ದೇ ಆರ್ ವೆರಿ ಸ್ಟ್ರಾಂಗ್ ಪೀಪಲ್ ಆ್ಯಸ್ ಐ ಫೀಲ್. ನೀವೇ ನೋಡ್ತಿದ್ದೀರಾ, ಎಷ್ಟು ಕೊಂಡು ಅವರಿಗೆ ಫಿಕ್ಸ್ಡ್ ರೇಟ್ ಇರಲ್ಲ, ಇಷ್ಟೇ ಸ್ಯಾಲ್ರಿ ಬರುತ್ತೆ, ಇಷ್ಟೇ ಇಲ್ಲ ಅಂತಿಲ್ಲ. ಆದರೂ ಇಷ್ಟು ಗಟ್ಟಿ ಜೀವದಿಂದ ದುಡಿತಾರ, ಎಷ್ಟು ಸ್ಟ್ರಾಂಗ್ ಆಗಿರ್ತಾರ ಅವರು. ಲೈಕ್ ನನಗೆ ಮಾತ್ರ ಅವ್ರು ಒಂಥರ ಇನ್ಸ್ಪಿರೇಷನ್ ರೀ. ಏನೇ ಆಗಲಿ ಮುಂದೆ ನೋಡೋನು, ಪೈಲ ಕೆಲಸ ಮಾಡು ಅಷ್ಟೇ, ಕಾಯಕವೇ ಕೈಲಾಸ, ಫಲ ಎಲ್ಲ ದೇವ್ರಿಗೆ ಬಿಡು ಅನ್ನೋಂಗೆ ಆರಾಮ್ಸೆ ಕೆಲಸ ಮಾಡ್ತಿರ್ತಾರೆ. ಸೊ ಎಲ್ರಿಗೂ ಹೇಳೋದು ಇಷ್ಟ, ಜಾಗೃತಿಕರಾಗಿರಿ. ಎಲ್ಲರೂ ಮಳೆ ಜಾಸ್ತಿ ಆದರೆ ಕಷ್ಟ, ಆದರೆ ಇನ್ನೂ ಒಳ್ಳೆಯದು, ಬಿಕಾಸ್ ಭೂಮಿ ಎಲ್ಲ ತಂಪಾಗತ್ತೆ, ಆರಾಮ್ಸೆ ಇರ್ಬೋದು. ಬೇಸಿಗೆ ಇನ್ನೂ 2 ತಿಂಗಳದ ಓಕೆ, ಹೆಂಗೋ ಸರ್ವೈವ್ ಆಗ್ಬೋದು. ಸೊ ನಾಳೆ ಒಂದು 2 ದಿನವರೆಗೂ ಎಲ್ಲರೂ ಸ್ವಲ್ಪ ರೈನ್ ಕೊಟ್ಟು ಅಂಬ್ರೆಲ್ಲ ತೊಗೊಂಡು ಸೇಫಾಗಿ ಹೋಗಿ, ಆಮೇಲೆ ವೆದರ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಹೊರಗಡೆ ಕುತ್ಕೊಂಡು ಆರಾಮಾಗಿ ಚಿಲ್ಲಾಗಿ ವೆದರ್ ನೋಡಿಕೊಂಡು ಮಜಾ ಮಾಡಿ. ಇಟ್ಸ್ ರಿಯಲಿ ಗುಡ್ ಡ್ಯಾಮ್ ಗುಡ್. ನನಗಂತೂ ಮಸ್ತ್ ಅನ್ನಿಸ್ತು ವೆದರ್ ಬಗ್ಗೆ ಇವತ್ತು. ನನಗಂತೂ ಫೀಲ್ ಮಾಡೋಕೆ ಮಜಾ ಬರ್ಲಿಕ್ಕತ್ತದ. ನಾನು ಇವಾಗ ಪಟ್ನಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಡು ಆರಾಮಾಗಿ ಲ ಅಂತ ನೋಡ್ಕೊಂಡು ನಾನು ಕೂಡೋಳ ಇದ್ದೀನಿ. ಚೆನ್ನಾಗಿದೆ, ಆದರೂ ಸ್ವಲ್ಪ ಕೇರ್ ಆಗಿರಿ. ನೆಗಡಿ ಗಿಗಡಿ ಬಂದರೆ ಮತ್ತೆ ಕಷ್ಟ ಆಗುತ್ತೆ. ಆಫೀಸ್ ಒಳಗೆ ಮೊದಲು ಎ ಸಿ ತಲೆ ಮೇಲೆ ಕುಂತಿರ್ತದ, ಆಮೇಲೆ ನೆಗಡಿ ಒಳಗೆ ತಂಪೊಳಗೆ ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಇರೋದು ಕಷ್ಟನೇ. ಸೊ ಎಲ್ಲರೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಆ್ಯಂಡ್ ಎಂಜಾಯ್ ದಿಸ್ ಮಾನ್ಸೂನ್. ಆ್ಯಂಡ್ ಮತ್ತೆ ನಾಳೆ ಸಿಗೋಣ ಇದೇ ಟೈಮಿಗೆ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್, ಬಾಯ್.